666 ಆಪರೇಷನ್ ಡ್ರೀಮ್ ಥಿಯೇಟರ್. ಟೀಸರ್ ನೋಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ಏನು ಗೊತ್ತಾ? ಮೈಂಡ್ ಬ್ಲೋಯಿಂಗ್ ಆ್ಯಂಡ್ ಅಬ್ಸಲ್ಯೂಟ್ ಸಿನಿಮಾ ಒಳಗಿದೆ ಅಂತ ಅನಿಸುತ್ತೆ. ಟೈಟಲಲ್ಲೇ ಮಿಸ್ಟ್ರಿ ಇದೆ. ಸರಿ, ಮುಂದೆ ಏನಾಗುತ್ತೋ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಲೆಟ್ಸ್ ಬ್ರೇಕ್ ಅವರ್ ರಿವ್ಯೂ ಫ್ರೇಮ್ ಬೈ ಫ್ರೇಮ್ ಆ್ಯಂಡ್ ಫೈಂಡ್ ಔಟ್ ಮಾಡೋಣ ಮುಂದೆ ನಮಗೇನೇನು ಎಕ್ಸ್ಪೆಕ್ಟೇಷನ್ ತಕ್ಕಾಗಿದೆ ಅಂತ. ರೆಡಿ, ಸಬ್ಸ್ಕ್ರೈಬ್ ಮಾಡಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫಸ್ಟ್ ಎಲಿಮೆಂಟ್ಸ್ ಅಬ್ಸರ್ವ್ ಮಾಡಿರೋದು ಸಿನಿಮ್ಯಾಟೋಗ್ರಫಿ ಆ್ಯಂಡ್ ಕಲರ್ ಗ್ರೇಡಿಂಗ್. ಡಾರ್ಕ್, ಗ್ರಿಟಿ ಆ್ಯಂಡ್ ಫುಲ್ ಆಫ್ ಶ್ಯಾಡೋಸ್ ತುಂಬಿದೆ. ಟೋಟಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಶೂಟ್ ಮಾಡಿದ್ದಾರೆ ಅನಿಸುತ್ತೆ. ಲೆಟ್ಸ್ ಡಿಸ್ಕಸ್ ದ ಮಿಸ್ಟ್ರಿ ಆಫ್ 666. 666 ಅಂದರೆ ಪಾಪ್ ಕಲ್ಚರ್ನಲ್ಲಿ ನಂಬರ್ ಆಫ್ ಬೀಸ್ಟ್ ಅಂತ, ಆರ್ ಸಮಥಿಂಗ್ ರಿಲೇಟೆಡ್ ಟು ದ ಡೆವಿಲ್ ಆಫ್ ಅಕಾಲ್ಟ್ ಪ್ರಾಕ್ಟೀಸಸ್ ಅಂತಲೂ ಹೇಳ್ತಾರೆ. ಲೂಪ್ ಕಾನ್ಸೆಪ್ಟ್ ಆಗಿರ್ಬೋದಾ, ಅಥವಾ ಡಾರ್ಕ್ ಸೈಕಾಲಜಿಕಲ್ ಥ್ರಿಲ್ಲರ್ಸ್ ಆಗಿರ್ಬೋದಾ, ಸೈಕಾಲಜಿಕಲ್ ಎಕ್ಸ್ಪೆರಿಮೆಂಟ್ ಮಾಡಿದಾರಾ, ಕಾಣಿಸ್ತಾ ಹೋಗುತ್ತೆ. ನೋಡೋಣ. ಇಲ್ಲಿ ಡೈರೆಕ್ಟ್ರ್ ತಲೆಯನ್ನು ಮೆಚ್ಚಲೇಬೇಕಪ್ಪ. ಫ್ರೇಮ್ಸ್ ಅಬ್ಸರ್ವ್ ಮಾಡಿದ್ರೆ ಲೈಟಿಂಗಲ್ಲೇ ಆಟ ಆಡಿಸಿದ್ದಾರೆ. ತುಂಬ ಕ್ಯಾರೆಕ್ಟರ್ಸ್ ಶ್ಯಾಡೋಸಲ್ಲಿನೇ ಕವರ್ ಮಾಡಿದ್ದಾರೆ. ಗೊತ್ತಿಲ್ಲ, ಸರ್ಪ್ರೈಸ್ ಎಲಿಮೆಂಟ್ಸ್ ಇದ್ರೂ ಇರ್ಬೋದು. ಅದು ಬಿಟ್ಕೊಟ್ರೆ ಸಿನಿಮಾ ಪ್ಲಾಟ್ ಅರ್ಥ ಆಗಬಹುದು ಅಂತ ಅನಿಸುತ್ತೆ. ತುಂಬ ಹುಡ್ಕೋಕ್ಕೆ ಹೋಗಬಾರ್ದು, ತಲೆ ಹುಳ ಬಿಟ್ಕೊಂಡೆ ಸಿನಿಮಾ ನೋಡೋಣ, ಗೊತ್ತಾಗುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಅಂತ ಬರೋದಾದರೆ, ಒಬ್ಬೊಬ್ಬರು ಅವ್ರವ್ರ ಪರ್ಫಾರ್ಮೆನ್ಸಲ್ಲಿ ಎಕ್ಸ್ಪ್ರೆಷನ್, ಡೈಲಾಗ್ ಡೆಲಿವರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಕ್ಯಾರೆಕ್ಟರ್ಸ್ ಯಾವುದು ಸ್ಟ್ರೈಟ್ ಫಾರ್ವರ್ಡ್ ಆಗಿಲ್ಲ, ಕಾಣಿಸ್ತಾನೂ ಇಲ್ಲ. ಎವ್ರಿ ಒನ್ ಹ್ಯಾಸ್ ಅ ಗ್ರೇ ಶೇಡ್ಸ್. ಇನ್ನು ಶಿವಣ್ಣ 70-80s ಲುಕ್ಕಲ್ಲಿ ನಮ್ಮ ಮುಂದೆ ಬರ್ತಾರೆ. ಹಾಗೆ ಅವ್ರ ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಣ್ಣವ್ರ ಜೇಮ್ಸ್ ಬಾಂಡ್ ಥ್ರಿಲ್ಲರ್ಸ್ ಮೂವಿಗಳನ್ನ ಹೋಲಿಸುತ್ತೆ. ಡಾಲಿ ಧನಂಜಯ್ ಅವ್ರಿಗಿರೋ ಪರ್ಸ್ನಾಲಿಟಿ, ಆ್ಯಕ್ಟಿಂಗ್ ಆ್ಯಂಡ್ ಕೆಪಾಸಿಟಿಗೆ ಈ ಥರ ಸ್ಕ್ರಿಪ್ಟ್ ಬೇಕಾಗಿತ್ತು. ಟೀಸರಲ್ಲಿ ನೋಡಿದ ಹಾಗೆ ಜಾಸ್ತಿ ಕಾಣಿಸಿರೋ ಕ್ಯಾರೆಕ್ಟರ್ ಇವ್ರದ್ದೇ. ಡ್ಯೂಯಲ್ ರೋಲ, ಇಲ್ಲ ಇವ್ರ ಸಾಫ್ಟ್ ಹೀರೋ, ಸೈಕ್ ವಿಲನ, ಕಾದು ನೋಡೋಣ. ಇನ್ನು ಇವ್ರ ಕಾಮಿಡಿ ಟೈಮಿಂಗ್ಸ್ ಅಂತ ಬರೋದಾದರೆ ಚೆನ್ನಾಗಿ ವರ್ಕ್ ಆಗಿದೆ. ಪ್ರಿಯಾಂಕಾ ಮೋಹನ್ ಈ ಹಿಂದೆ ಕನ್ನಡದಲ್ಲಿ ಮಾಡಿದರು, ಸರಿಯಾದ ಗುರುತು ಇಲ್ಲದೆ ಬೇರೆ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರೋ ಕನ್ನಡದ ಹುಡುಗಿ. ಇನ್ನು ಇವ್ರ ಪರ್ಫಾರ್ಮೆನ್ಸ್ ನೋಡೋದಾದರೆ ಸಾಫ್ಟ್ ಇಂಟ್ರೊಡಕ್ಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು. ಎಕ್ಸ್ಪೆಕ್ಟೇಷನ್ ರೀಚ್ ಆಗದೆ ಹೋದರು. ಇವ್ರ ಎಂಟ್ರಿ ತುಂಬ ಗರ್ಭಿಣಿ. ಇವರು ಡಾಲಿಗೆ ಜೋಡಿನ, ಇಲ್ಲ ಇವ್ರ ಹಿಂದೆ ಬ್ಯಾಕ್ ಸ್ಟೋರಿ ಏನಾದರೂ ಇದೆಯಾ, ಕಾದು ನೋಡೋಣ. ಇನ್ನು ಮ್ಯೂಸಿಕ್ ಕಡೆ ಬರೋದಾದರೆ ಚರಣ್ ರಾಜ್, ಕನ್ನಡದ ಅಂಡರ್ ರೇಟೆಡ್ ಮ್ಯೂಸಿಕ್ ಡೈರೆಕ್ಟರ್. ಇವರ ಸಾಂಗ್ಸ್ಗಳು ನನ್ನ ಪ್ಲೇಲಿಸ್ಟ್ನಲ್ಲಿ ಸದ್ದು ಮಾಡ್ತಾನೆ ಇದೆ. ಇವರ ಡಿಪಾರ್ಟ್ಮೆಂಟಲ್ಲಿ ಡೌಟೇ ಬೇಡ, 100% 6 ಹೊಡಿತಾರೆ. ಬಿಗ್ ಹಿಟ್ BGMಗಳು ಬರಲಿ ಅನ್ನೋದೇ ನಮ್ಮ ಎಕ್ಸ್ಪೆಕ್ಟೇಷನ್. ಹಾಗೆ ಅದೊಂದು ನನ್ನ ಆಸೆನೂ ಕೂಡ. ಈಗ ಡೈರೆಕ್ಟರ್ ಬಗ್ಗೆ ಬರೋಣ. ಹೇಮಂತ್ ಎಂ ರಾವ್ ಇವರ ಗೋಧಿ ಬಣ್ಣ ಸಾದರ ಮೈಕಟ್ಟು, ಕವಲುದಾರಿ, ಸಪ್ತಸಾಗರದ ಆಚೆ ಎಲ್ಲೋ, ಸೈಡ್ A ಆ್ಯಂಡ್ ಸೈಡ್ B ನನಗಿಷ್ಟ ಆಗಿರೋ ಮೂವಿಗಳು. ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ನೀವು ಹೇಳಿ. ಇವರ ವರ್ಕ್ ಬಗ್ಗೆ ಹೇಳೋದೇ ಬೇಡ. ಮಂಚ ಫ್ರೇಮ್ ಟು ಫ್ರೇಮ್ ವರ್ಕ್ ನಿಂತರೆ ಅವರು ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಇವರ ವಿಷನ್ ಬಗ್ಗೆ ಹೇಳೋದಾದರೆ, ಈ ಹಿಂದೆ ನೋಡಿರೋ ಹಾಗೆ ಸೈಡ್ A ಆ್ಯಂಡ್ ಸೈಡ್ B, ಸಪ್ತಸಾಗರದ ಆಚೆಯಲ್ಲೋ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಇವರ ಫಿಲಮ್ಸ್ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದ್ರಿಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಕೊನೆಯದಾಗಿ ಹೇಳೋದಾದರೆ, ಇದು ಪಕ್ಕಾ ಸ್ಪೈ ಆ್ಯಂಡ್ ಜೇಮ್ಸ್ ಬಾಂಡ್ ಜಾನರಲ್ಲಿ ಇರುವಂಥ ಮೂವಿ. ಈ ಮೂವಿ ರಿಲೀಸಿಂಗ್ ಡೇಟ್ ಪಕ್ಕಾ ಆಗಿಲ್ಲ ಅಂದರೂ ಈ ವರ್ಷ ಬರಲಿ ಅನ್ನೋದೇ ನನ್ನ ಆಸೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ನನ್ನ ರಿವ್ಯೂ, ನನಗನ್ಸಿದ್ದು. ಇದು ನಿಮ್ಗೇನಿಸ್ತು, ಏನಿಷ್ಟ ಆಯಿತು, ಏನಾಗಿಲ್ಲ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.